ಉಡುಪಿ ಜಿಲ್ಲೆಯಲ್ಲಿ ಒಂದು ಶಾಕಿಂಗ್ ಘಟನೆ ನಡೆದಿದೆ. ಮದುವೆ ಆದ ಕೆಲವೇ ದಿನಗಳಲ್ಲಿ ಗಂಡ ಬಲಿಯಾಗಿದ್ದಾನೆ. ಅದು ಕೂಡ ಉದ್ಯಮಿ ನಟಿ ಮೇಕಪ್ ಆರ್ಟಿಸ್ಟ್ ಮದುವೆಯಾಗಿದ್ದ. ಆದ್ರೆ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಈತನ ಹೆಸರು ಸುದೀಪ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿ ನಿವಾಸಿ. ಈಕೆ ಹೆಸರು ಸೌಮ್ಯ ಶೆಟ್ಟಿ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಂಗ್ಲೆಗುಡ್ಡೆ ನಿವಾಸಿ. ಇಬ್ಬರದು ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ. ಈಕೆಗೆ ಮೊದಲೇ ಮದುವೆಯಾಗಿ ಗಂಡನನ್ನು ಬಿಟ್ಟಿದ್ಲು. ಒಬ್ಬಂಟಿಯಾಗಿದ್ದವಳು ಮೇಕಪ್ ಆರ್ಟಿಸ್ಟ್ ಜೊತೆಗೆ ಕೆಲವು ನಾಟಕ ತಂಡಗಳಲ್ಲಿ ಕೆಲಸ ಮಾಡ್ತಿದ್ಲು. ಈಕೆಯ ಬ್ಯೂಟಿಗೆ ಮರಳಾದ ರಿಯಲ್ ಎಸ್ಟೇಟ್ ಉದ್ಯಮಿ ಸುದೀಪ್ ಶೆಟ್ಟಿ ಕಳೆದೊಂದು ವರ್ಷದಿಂದ ಹಾಯ್ ಬಾಯ್ ಅನ್ನೋ ಮೆಸೇಜ್ ಹಾಕ್ತಿದ್ದ. ಆದ್ರೆ ಮೊದಲೆಲ್ಲ ಈ ಹೆಣ್ಮಗಳು ರಿಪ್ಲೈ ಮಾಡಿರ್ಲಿಲ್ಲ. ಇತ್ತೀಚೆಗೆ ಅದೇ ಅನಿಸ್ತೋ ಗೊತ್ತಿಲ್ಲ, ಸುದೀಪ್ನ ಮೆಸೇಜ್ಗೆ ಸೌಮ್ಯ ರಿಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ಲು. ಅಲ್ಲಿಂದಲೇ ಇಬ್ಬರ ಲವ್ ಹುಟ್ಟುಕೊಂಡಿತು. ಹುಡುಗನ ಮನೆಯವರು ಬೇಡ ಅಂದ್ರು ಒಪ್ಪಿಸಿ ಹೆಣ್ಣು ನೋಡೋ ಶಾಸ್ತ್ರವನ್ನೂ ಮಾಡಿದ್ರು. ಹೆಣ್ಣು ನೋಡೋ ಶಾಸ್ತ್ರ ಮುಗಿದು 2-3 ದಿನ ಆಗಿರ್ಲಿಲ್ಲ. ಅಷ್ಟರಲ್ಲೇ ಕದ್ದು ಮುಚ್ಚಿ ಮದುವೆ ಆಗೋಕೆ ರೆಡಿ ಆಗಿದ್ರು. ಈ ವಿಷಯ ಸುದೀಪ್ ಮನೆಯವರಿಗೆ ಗೊತ್ತಾಗ್ತಿದ್ದಂತೆ ವಿರೋಧ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಈ ಪ್ರೇಮಿಗಳು ಪುತ್ತೂರಿನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ನಂತರ ದೇವಸ್ಥಾನವೊಂದರಲ್ಲಿ ತಾಳಿ ಕಟ್ಟಿದ್ದ. ಯಾವಾಗ ಸೌಮ್ಯ ಸುದೀಪ್ ಗಂಡ ಹೆಂಡತಿ ಆದ್ರೋ ಹುಡುಗಿ ಮನೆಯಲ್ಲೇ ಸುದೀಪ್ ಉಳಿದುಕೊಂಡಿದ್ದ. ಕೆಲ ದಿನಗಳ ಬಳಿಕ ಸುದೀಪ್ ತಮ್ಮ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಸುದೀಪ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ದಿನಗಳು ಕಳೆದ್ರೂ ಸುದೀಪ್ನ ಸಂಪರ್ಕ ಸಿಕ್ಕಿರ್ಲಿಲ್ಲ. ಹೀಗೆ ಒಂದಿನ ಇದೇ ಸುದೀಪ್ ಹಾಗೂ ಆತನ ತಾಯಿ ಕಾರಲ್ಲಿ ಹೋಗೋದನ್ನ ಸೌಮ್ಯ ನೋಡಿದ್ದಾಳೆ. ಕೂಡಲೇ ಅವರ ಬಳಿ ಹೋಗಿ ಪ್ರಶ್ನೆ ಮಾಡಿದ್ದಾಳೆ. ಮಾತಿಗೆ ಮಾತು ಬೆಳೀತಿದ್ದಂತೆ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿತ್ತಂತೆ. ಇದಾದ ಬಳಿಕ ಮತ್ತೆ ಪತ್ನಿ ಮನೆಗೆ ಬಂದಿದ್ದ ಸುದೀಪ್ ಒಂದೇ ದಿನಕ್ಕೆ ಹೊಟ್ಟೆ ನೋವು ಅಂತ ಒದ್ದಾಡೋದಕ್ಕೆ ಶುರು ಮಾಡಿದ್ದಾನೆ. ಆಸ್ಪತ್ರೆಗೆ ದಾಖಲಿಸಿದಂತೆ ವಿಷ ಸೇವಿಸಿದ್ದು ಗೊತ್ತಾಗಿದೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಈ ಸಾವಿಗೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ನಮ್ಮ ಮಗನ ಸಾವಿಗೆ ಸೌಮ್ಯಾಳೆ ಕಾರಣ ಅಂತ ಸುದೀಪ್ನ ತಂದೆ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಸೌಮ್ಯಗೆ 2 ಮದುವೆ ಆಗಿತ್ತು. ಅನೇಕರ ಜೊತೆ ಅಕ್ರಮ ಸಂಬಂಧ ಕೂಡ ಇಟ್ಟುಕೊಂಡಿದ್ದಾಳೆ. ಈಕೆಯೇ ನಮ್ಮ ಮಗನಿಗೆ ಚಿತ್ರಹಿಂಸೆ ನೀಡಿ ವಿಷಪ್ರಾಸನ ಮಾಡಿದ್ದಾಳೆ ಅಂತ ಆರೋಪ ಮಾಡ್ತಿದ್ದಾರೆ. ಇವಳು 17-3ಕ್ಕೆ ನೆಲ್ಯಾಡಿಗೆ ಬಂದು ನೆಲ್ಯಾಡಿಯಲ್ಲಿ ಅವನಿಗೆ ಫುಲ್ ಟಾರ್ಚರ್, ರೋಡ್ ಸೈಡಲ್ಲಿ ಗಲಾಟೆ ಮಾಡಿದ್ದಾಳೆ. ಅದೇ ಸ್ಕೂಲಲ್ಲಿ ಸೈಂಟ್ ಜಾರ್ಜ್ ಸ್ಕೂಲಲ್ಲಿ ಇವನು ಓದಿದವನು. ಆ ಲೆಕ್ಚರ್ಗಳು, ಅವನು ಫ್ರೆಂಡ್ಶಿಪ್, ಚಿಕ್ಕ ಮಕ್ಕಳು, ಅವರು ಇವರು ಎಲ್ಲ ಸುಮಾರು ಜನ ನೋಡಿದ್ದಾರೆ. ಇವನಿಗೆ ದೊಡ್ಡ ಟಾರ್ಚರ್ ಆಗಿದೆ. ಮತ್ತು ಇವಳು ಅವನನ್ನು ಮಾತಾಡೋಕ್ಕೆ ಬಿಟ್ಟಿಲ್ಲ. ಇವಳು ತಾಯಿ, ಅವನ ತಾಯಿ ನನ್ನ ಹೆಂಡತಿಯನ್ನು ಕಾರಿಂದ ಹಿಂದ್ಗಡೆ ಕೂರಿಸಿ ಬೈದು ಏನೆಲ್ಲ ಮಾಡುವಾಗ ಒಬ್ಬ ಮಗನಾದವನಿಗೆ ಏನು ಇದಾಗ್ಬೋದು ಯಾವುದೋ ಅಲ್ಲಿಗೆ. ಮತ್ತೊಂದು ಏನಂತ ಹೇಳಿದರೆ, ಇವನು ಎಷ್ಟೇ ಅವರ ತಂದೆ ತಾಯಿ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಇವಳು ಒಪ್ಪೋದಿಲ್ಲ. ಮತ್ತು ಇಲ್ಲದ್ದೆಲ್ಲ ಮಾತಾಡ್ತಾಳೆ. ಅದು ಇವನಿಗೆ ಅವಳೇ ಮಾಡಿದ ಅನ್ನೋದಕ್ಕೆ ಕಾರಣ. ಮತ್ತು ಅವನ ಫೋನಲ್ಲಿ ಮಾತಾಡೋಕ್ಕೆ ಲಿಂಕ್ ಕೊಡ್ತಾಳೆ. ಮತ್ತು ಏನಂತ ಹೇಳಿದರೆ, ಇವಳನ್ನು ಅರ್ಧದಲ್ಲಿ ಇಳಿಸೋದು 8 ಗಂಟೆ ರಾತ್ರಿಗೆ. ಒಂದು ಬೆಳ್ತಂಗಡಿ ಪೂಜೆಗೆ ಹೋಗುವಳು ಇವಳು. ಅದಕ್ಕೂ ಅವಳು ಬಿಟ್ಟಿಲ್ಲ. ಎಲ್ಲ ರೀತಿಯಲ್ಲಿ ಅವನಿಗೆ ಟಾರ್ಚರ್ ಕೊಟ್ಟಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನನ್ನ ಚಿನ್ನ, ನನ್ನ ಅದು ದುಡ್ಡು ಅದನ್ನೆಲ್ಲ ತೊಗೊಂಡಿದ್ದಾಳೆ, ನನಗೆ ಇಲ್ಲದ ಸಲದ ಇದಕ್ಕೂ ಹಿಂಸೆ ಕೊಟ್ಟಿದ್ದಾಳೆ ಅಂತೇಳಿ ಕಣ್ಣೀರು ಹಾಕಿದ್ದಾನೆ. ಆದರೆ ಏನಂತ ಹೇಳಿದರೆ, ಇವನು ಒಂದೇ ಒಂದು ಮಿಸ್ಟೇಕ್ ಆಗಿದೆ ಏನಂತ ಹೇಳಿದರೆ, ಇವನು 17/2/26 ರಿಜಿಸ್ಟರ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ರಿಜಿಸ್ಟರ್ ಆಗಿದ್ದಕ್ಕೆ ಇವನು ಮೊದಲಿದ್ದೆಲ್ಲ ವಿಚಾರ ಹೇಳಿಲ್ಲ. ಆದರೆ ಅದೊಂದು ಎದುರಿಸೋದು ಇವಳು. ಯಾವುದು ಎದುರಿಸೋದು ಏನಂತ, ಅದು ಒಂದು ನಮಗೆ ಎದುರೋದು. ಏನಂತ ಹೇಳಿದರೆ, ಇವಳದೊಂದು ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಅದು ಇನ್ನೂ ಡಾಕ್ಯುಮೆಂಟ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ಅರ್ಜಿ ಕೊಟ್ಟಿದ್ದೇವೆ. ಈಗ ಮೊನ್ನೆ ಶನಿವಾರ ಕೊಟ್ಟಿದ್ದು, ಅದು ಈಗ ಸಿಕ್ಕಿಲ್ಲ ನಮಗೆ. ಶನಿವಾರದ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತದಲ್ಲ. ಅದೊಂದು ಬಗ್ಗೆ ಪೊಲೀಸರ ಪುತ್ತೂರು ಠಾಣೆಯಲ್ಲಿ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ಅವರು ಇದು ಆರೋಪ ಮಾಡ್ತಾ ಇರೋದು, ಇಲ್ಲಿ ಸರಿಯಾಗಿ ಆಸ್ಪತ್ರೆಯಲ್ಲಿ ಯಾವಾಗ ಅಪ್ಪ ಬಂದು ಕರ್ಕೊಂಡು ಹೋದ್ರ ನಂತರ ಇದೆಲ್ಲ ಆಗಿರೋದು ಅವ್ರ ಕಾರಣ ಅಂತ ಅವಳು. ಹೌದು, ಸರಿ. ಅವಳೇ ಹೇಳ್ತಾಳಲ್ಲ, 16ನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ವಿಷ ತಗೊಂಡಿದ್ದಾರೆ ಅಂತ. 16ನೇ ತಾರೀಕಿಗೆ, 19ನೇ ತಾರೀಕಿಗೆ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾಳೆ. 21ನೇ ತಾರೀಕಿಗೆ ಡೆಂಗಿ ಜ್ವರ ಅಂತೇಳಿ ಗಜರಿ ಆಸ್ಪತ್ರೆಗೆ ನಾವು ಗಜರಿ ಆಸ್ಪತ್ರೆಗೆ ಸೇರಿಸಿದೆ ಅಂತ. 22ನೇ ತಾರೀಕಿಗೆ ನಾವು ಬಂದಿದ್ದೇವೆ. ನಮಗೆ ಕೊಡಕ್ಕೆ ಬಂದಿದ್ದು ಗೊತ್ತಾಯ್ತಲ್ಲ. ಏನೆಲ್ಲ ಮಾಡಿದಲ್ಲ ಗೊತ್ತಾ, ಪೊಲೀಸ್ನವ್ರಿಗೆ ವಿಷಯ ಹೇಳಿದ್ದೇವೆ ನಾವು. ಈಗ ಇದೆ, ಅವಳ ಹತ್ರ ಇದೆ ನಮ್ಮ ಮೊಬೈಲ್ ಅಂತೇಳಿ. ಈಗ ನಿಮ್ಮ ಆರೋಪ ಏನು? ನಮ್ಮ ಆರೋಪ ಅವಳೇ ಪಾಯ್ಸನ್ ಕೊಟ್ಟಿದ್ದು ಅಂತ. ಅವನು ಈ ಸ್ಥಿತಿ ಬರೋಕ್ಕೆ ಮುಖ್ಯ ಕಾರಣ ಅವಳೇ. ನನಗೆ ಏನವಳಿಲ್ಲ. ಅಲ್ಲಿ ನೆಲ್ಯಾಡಿಯಲ್ಲಿ ಬಂದಿಲ್ಲ, ನಾನು ಇದರಲ್ಲಿ ನೋಡಿದೆ ಅವಳನ್ನು. ಅವಳು ಅಷ್ಟು ರಂಪಾಟ ಮಾಡಿದ್ಲು. ಅವನಲ್ಲಿ ಕಾರಿಗೆ ಅಡ್ಡ ಬಂದು ನಿಲ್ಲಿಸಿದ್ಲು. ನಾನು ಎದುರು ಸೀಟಲ್ಲಿ ಕೂತಿದ್ದೆ. ನನ್ನ ಈಚೆ ತಳ್ಳಿ ಅವಳು ಬಂದು ಕೂತ್ಲು. ಆಮೇಲೆ ಪೊಲೀಸ್ನವ್ರು ಬಂದ ಮೇಲೆ, ಅವ್ರು ಹೋದ್ಮೇಲೆ ಅವ್ರು ಹೇಳಿದ್ರು, ನೀನು ಹತ್ತು. ಇವನಿಗೆ ಕೇಳಿದೆ ಏನು ಅಂತ, ವೈಫ್ ಅಂತ ಹೇಳಿದ್ದಾನೆ. ಮೇಲೆ ಹತ್ತು ಅಂತ ಅಷ್ಟವನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಕಾಲಿಗೆ ಬೀಳಿಕ್ಕೆ ಹೋಗ್ತಾನೆ. ಆದರೂ ಅವಳು ರಂಪಾಟ ಅಂದರೆ ಅವ್ರು ಹೇಳಿದ್ರಲ್ಲ, ದರ್ಶನದಲ್ಲಿ ಬಂದಾಗಿ ಬಂದ್ಲು ಅಂತ, ಅದೇ ಥರ ಬಂದ್ಲು. ನನಗೂ ಹೀಗೆ ಮಾಡಿಕೊಂಡು ಬಂದ್ಲು. ನಾನು ಮೊದಲೇ ಪೇಷಂಟ್ ಅಂತ ಹೇಳಿದೆ ಅವಳಲ್ಲಿ. ಅವ ಹೇಳಿದ, ಅಮ್ಮನ ಬಗ್ಗೆ ನೀನು ಮಾತಾಡಬೇಡ ಅಂತ. ಆದರೂ ಅವಳು ಕೇಳಿಲ್ಲ, ಹೀಗೆ ಮಾಡಿಕೊಂಡು ಬಂದ್ಲು ಅವಳು.
ನಿಮ್ಗೆ ಈ ಮದುವೆ ಇಷ್ಟ ಇತ್ತು? ಯಾರಿಗೆ? ನಮಗೆ ನೋಡು ಅಂತ ಹೇಳಿದ್ದೇವೆ, ಅಷ್ಟೇನು ಇಷ್ಟ ಇರಲಿಲ್ಲ ನಮಗೆ. ಇವಳ ಬಗ್ಗೆ ಮತ್ತೆಲ್ಲ ಕಂಪ್ಲೇಂಟ್ ಮಾಡ್ಬೇಕು, ನಾವು ಕೇಳ್ಕೊಳ್ಕೊ ಪಕ್ಕದವರ ಮನೆಯಲ್ಲೆಲ್ಲ ಹೋಗಿ. ನಾವು ನಮ್ಮ ಮಕ್ಕಳನ್ನು ಕೊಡುವಾಗ ನಾನು ಹಾಗೆ ಮಾಡಿದೆ, ಪಕ್ಕದ ಮನೆಯಲ್ಲೆಲ್ಲ ಅವರ ಮನೆ ಕಡೆಗೆ ಹೋಗಿ ವಿಚಾರಿಸಿ ಆಮೇಲೆ ನಾವು ಹೆಣ್ಣು ಕೊಟ್ಟದ್ದು ಅವರಿಗೆ. ಇದು ಅದೇ ಥರ ಮಾಡುವಂತ ಅವನಲ್ಲೂ ಹೇಳಿದೆ, ನಾವು ಟೈಮ್ ಕೊಟ್ಟಿದ್ದೇವೆ ಅವನಿಗೆ. ಅಷ್ಟೇ ಒಳಗೆ ಇವಳು ಹೇಳ್ಕೊಂಡು ಹೋಗಿ ಇವನು ರಿಜಿಸ್ಟ್ರಿ ಮಾಡಿಸಿ ಎಲ್ಲ ಇವಳ್ದು ರೆಡಿ ಮಾಡಿ ಇಟ್ಟಿದ್ದಾಳೆ. ಈಗ ನೀವು ಹೇಳೋದು ಅವಳ ಟಾರ್ಚರ್ ಇಂದನೇ ನಾನು ನೋಡಿದ್ದಿಲ್ಲಲ್ಲ ಸರ್, ಅವಳ ತಂದೆಯು ಅದರ ಎಡೆಯಲ್ಲಿ ಮಾತಾಡ್ತಾಳೆ, ನಾನು ಟಾರ್ಚರ್. ಅವಳು 1 ಗಂಟೆ ನಾವು ಹೈಸ್ಕೂಲಲ್ಲಿ ಅಲ್ಲಿ ಇರ್ತೇವೆ ನಾವು, ಇವಳು ಹತ್ತುದಿಲ್ಲ ಗಾಡಿ. ಅಷ್ಟರೊಳಗೆ ಅವಳ ಅಪ್ಪನಿಗೆ ಫೋನ್ ಮಾಡ್ತಾನೆ ಇವ, ಅವಳ ತಮ್ಮನಿಗೆ ಹೇಳ್ತಾರೆ. ಅಪ್ಪ ಹೇಳಿದ್ರು ಅವಳು ರ್ಯಾಶ್ ಆಗೋದು ಹಾಗೇನೆ. ಮತ್ತೆ ಸಮಾಧಾನ ಕೂಲ್ ಆಗ್ತಾಳೆ, ಅಮ್ಮ ನೀವು ಬೇಜಾರು ಮಾಡಬೇಡಿ. ಅವಳ ತಂದೆ ಹೇಳ್ತಾರೆ ನನಗೆ, ಅವಳ ತಮ್ಮ ಫೋನ್ ಮಾಡಿ ಹೇಳ್ತಾರೆ, ಬಾವಾ ಒಂದ್ಸಲ ಅವಳನ್ನು ಹತ್ಲಿಕ್ಕೆ ಹೇಳಿ ಅಂತ ಇವಳು ರಿಕ್ವೆಸ್ಟ್ ಅವರಲ್ಲಿ ಕೇಳ್ಕೊಳ್ತಾಳೆ. ಆದರೂ ಅವಳು ರಂಪಟನೆ ಮಾಡ್ತಾಳೆ ನಡು ರಸ್ತೆಯಲ್ಲಿ. ಎಲ್ಲ ಗಾಡಿಯವರು ಪಕ್ಕ ನಿಲ್ಲಿಸಿ ಎಲ್ಲ ನೋಡ್ತಾರೆ, ಮತ್ತೆ ಯಾರ ವಿಡಿಯೋ ಕಾಲ್ ಮಾಡಿ ಪೊಲೀಸ್ ತರ್ತಾರೆ. ಆಮೇಲೆ ಅವ ಒಂದು ದಿವಸದಲ್ಲಿ ಕಾಲ್ ತೆಗಿಲಿಲ್ಲ ಅಂತ ಅವರು ಹೇಳಿದ್ರಲ್ಲ, ಅವ ಆ ಟಾರ್ಚರ್ಗೆ ಕಾಲ್ ತೆಗಿಲಿಲ್ವೇ ನಮ್ಮ ಮನೆಗೆ ಬಂದಿದ್ದಲ್ಲ, ಮನೆಗೆ ಬಿಡ್ಲಿಕ್ಕೆ ಆಗಿಲ್ಲ. ತಂದೆ ತಾಯಿ ಅವರಲ್ಲಿ ಮಾತಾಡ್ಲಿಕ್ಕೆ ಬಿಡಬಾರ್ದು ಅಂತ ಅವ ಹೇಳ್ತಾಳಲ್ಲ, ಹೇಳಿದ್ರಲ್ಲ ಈಗ ಅವರು ಸಹ. ನಾವೊಬ್ಬರೇ ಹೇಳುವುದಲ್ಲ, ಅವರು ಸಹ ಹೇಳಿದ್ರಲ್ಲ. ಅದೇ ರೀತಿ ನಮ್ಮ ಫೋನ್ ರಿಸೀವ್ ಮಾಡಲಿಕ್ಕೆ ಅವಳು ಬಿಡುದಿಲ್ಲ, ಅವಳಲ್ಲೇ ಇರ್ತದೆ ಅದು ಮೊಬೈಲ್. ರಿಸೀವ್ ಮಾಡುವುದಿಲ್ಲ. ಅವ ಎಲ್ಲ ಆಚೆ ಈಚೆ ಹೋದಾಗ ಒಮ್ಮೆ ಯಾಗಾದ್ರೂ ಕಣ್ಣು ತಪ್ಪಿ ಆದ್ರೂ ಒಂದ್ಸಲ ಯಾರಿಗಾದ್ರೂ ಫೋನ್ ಮಾಡ್ತಾನೆ. ಈಗ ನೀವು ಹೇಳೋದು ನಿಮ್ಮ ಮಗ ಸೂಸೈಡ್ ಮಾಡಲಿಕ್ಕೆ ಅವಳೇ ಕಾರಣ. ನಾನು 1 ಗಂಟೆಯಲ್ಲಿ ಅಷ್ಟು ಟಾರ್ಚರ್ ಅವಳು ಕೊಟ್ಟದನ್ನು ನೋಡಿದ್ದೇನೆ, ಅಲ್ಲಿ ಕಣ್ಣರೇ ನೋಡಿದ್ದೇನೆ ನಾನು. ಅವಳು ಗಾಡಿ ಹತ್ತು, ನೀನು ಕಾಲು ಬೀಳಿತೇನೆ ದಮ್ಮಯ್ಯ, ನನ್ನ ಊರಲ್ಲಿ ಬಂದು ನನ್ನ ಮರ್ಯಾದೆ ತೆಗೆದಿಯಲ್ಲ, ನನ್ನ ಅಪ್ಪಮ್ಮನ ಮನೆಯಲ್ಲಿ ಹೇಗೆ ಇವರು ಹೇಳ್ತಾರೆ ಅಂತ ಹೇಳ್ಕೊಳ್ತಾನೆ ಅವನು. ನನ್ನ ಅಪ್ಪಮ್ಮ ಹೇಗೆ ಇದನ್ನು ಸಹಿಸ್ಕೊಳ್ಬೇಕು, ಈ ಮರ್ಯಾದೆಯಲ್ಲಿ ನೀನು ರಸ್ತೆಯಲ್ಲಿ ಹೇಳ್ತೀಯಲ್ಲ ಈ ಥರ, ಅದಕ್ಕೆ ಹೇಳ್ತಾನೆ ಅವನು ಅವಳಲ್ಲಿ. ಅವಳಿಗೆ ತನಿಖೆ ಆಗ್ಬೇಕು. ಇನ್ನು ಯಾರಿಗೂ ಯಾವ ತಂದೆ ತಾಯಿಯವ್ರಿಗೆ ಈ ಥರ ಮಾಡಬಾರ್ದು ಅವಳು. ಇನ್ನು ಎಷ್ಟೋ ಮಂದಿಗೆ ಮಾಡಿದರೆ ಹೇಳಿದ್ರಲ್ಲ, ಹೆಸರು ಹೇಳುದಿಲ್ಲ ಗೊತ್ತಾಗ್ತದೆ ಅಂತ. ಹಾಗೆ ಇನ್ನು ಯಾರಿಗಾಗು, ನಮ್ಮ ಮಗನನ್ನು ಕೊಂದೇ ಬಿಟ್ಲಲ್ಲ ಈ ಥರ ಮಾಡಿ. ನಾನು 1 ಗಂಟೆಯಲ್ಲಿ ನೋಡಿದ್ದು. ಅಲ್ಲೇ ನಾವು ಗಾಡಿ ನಿಲ್ಲಿಸಿ ಆಮೇಲೆ ನನಗೆ ಸ್ವಲ್ಪ ನೋವು ಬಂತು, ಇಲ್ಲಿ ನೀರು ತಂದು ಕೊಟ್ಟ ಮಗ. ಆಮೇಲೆ ಹೇಳಿದೆ, ಅಮ್ಮ ನೀ ಸಮಾಧಾನ ತಕೋ ಅಂತ. ಅದು ನಾನು ಹೇಳಿದೆ, ನಾವು ದೈವದ ಮನೆಗೆ ಹೋಗುವವರಲ್ಲ ಮಗ, ಹೋಗುವ ಅಂತ. ಇವಳು ಬಿಡುದಿಲ್ಲ, ಅವಳನ್ನು ಮಾತಾಡಲಿಕ್ಕೆ ಬಿಡುದಿಲ್ಲ ಇವಳನ್ನು. ಮತ್ತೆ ಸ್ವಲ್ಪ ನಂತರ ಏನೋ ಹೋದ, ಅಲ್ಲಿ ರಾತ್ರಿ ಆಯಿತು. ಇವಳಂತೂ ಹೊತ್ಕೊಂಡು ಹೋಗ್ಬೇಕಲ್ಲ, ನನ್ನನ್ನು ಅಲ್ಲಿ ಬಿಟ್ಟ ಅರ್ಧದಲ್ಲಿ ರಾತ್ರಿ. ಅದು ಸಹ 8 ಗಂಟೆ ರಾತ್ರಿ ಆಯಿತು. ಅಲ್ಲಿ ಬಿಟ್ಟು ಆಮೇಲೆ ಒಂದು ಯಾರೋ ಆಟೋ ಬರ್ಲಿಕ್ಕೆ ಹೇಳಿ ಆಮೇಲೆ ಅಲ್ಲಿಂದ ನಾನು ನನ್ನ ಅಪ್ಪನ ಮನೆಗೆ ನಾನು ಹೋದದ್ದು ರಾತ್ರಿ. ಅದು ಸಹ ಅವಳಿಗೆ ಶಿಕ್ಷೆ ಆಗಲೇಬೇಕು. ಈ ಥರ ಮಾಡಿ ಇನ್ಯಾರಿಗೂ ಮಾಡಬಾರ್ದು, ಶಿಕ್ಷೆ ಆಗಲೇಬೇಕು. ನಾನು ಅದೇ ಕೇಳೋದು ಎಲ್ಲ ಅಪ್ಪ ಅಮ್ಮಂದಿರಿಗೆ. ಎಷ್ಟು ನೋವಾಗಿದೆ ಅವಳಿಂದ, ಗೊತ್ತಾಯ್ತಲ್ಲ ಈಗ ನಿಮ್ಗೆ. ಸುದೀಪ್ ಶೆಟ್ಟಿ ಸಾವಿನ ಬೆನ್ನಲ್ಲೇ ಸೌಮ್ಯ ಬಗ್ಗೆ 10 ಆರೋಪಗಳು ಕೇಳಿ ಬರೋದಕ್ಕೆ ಶುರುವಾಗಿದೆ. ಈಕೆ ಅಂತಿಂತ ಕಿಲಾಡಿ ಅಲ್ಲ ಅಂತ ಮಾಜಿ ಪ್ರಿಯಕರನೊಬ್ಬ ಹೇಳ್ತಿದ್ದಾನೆ. ಈತ ವೇಣು ಶೆಟ್ಟಿ, ಮುಲ್ಕಿ ಊರಿನವ. ಈತ ಕೂಡ ಈ ಸುರಸುಂದರಿಯ ಮಾಜಿ ಲವರ್ ಅಂತೆ. ಈಕೆಗೆ 19 ವರ್ಷ ಇದ್ದಾಗಲೇ ಒಂದು ಮದುವೆ ಆಗಿ ಡಿವೋರ್ಸ್ ಆಗಿದೆ. ಆಮೇಲೆ ನನ್ನ ಜೊತೆ ಪ್ರೀತಿ ನಾಟಕ ಮಾಡಿದ್ಲು. ಗಂಡನನ್ನ ಬಿಟ್ಟು ವಿಷಯ ಗೊತ್ತಿದ್ರು ಕೂಡ ನಾನು ಮದುವೆ ಆಗೋದಕ್ಕೆ ಒಪ್ಪಿದ್ದೆ. ಆದ್ರೆ ದಿನಗಳು ಕಳೀತಿದ್ದಂತೆ ಈಕೆಯ ಒಂದೊಂದು ವಿಚಾರ ಗೊತ್ತಾಗೋದಕ್ಕೆ ಶುರುವಾಯಿತು. ಕೊನೆಗೆ ನಮ್ಮ ಮನೆಗೂ ಬಂದು ಗಲಾಟೆ ಮಾಡಿದ್ಲು. ನಾನು ಹೇಗೋ ಈಕೆಯಿಂದ ಬಚಾವಾಗಿದ್ದೆ. ಆದ್ರೆ ಸುದೀಪ್ ಶೆಟ್ಟಿ ಬಲಿಯಾಗಿದ್ದಾನೆ ಅಂತ ಆರೋಪ ಮಾಡ್ತಿದ್ದಾರೆ. ಮಾತಾಡೋದು ಕೂಡ ಬಿಡಿಸಿದಾಳೆ, ಅಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅವಳನ್ನು ನಂಬಿಸಿ ಅಪ್ಪ ನನ್ನ ಜೊತೆ ಇವತ್ತಿಗೂ ಮಾತಾಡ್ತಾ ಇಲ್ಲ. ನನ್ನ ಅಪ್ಪ ಇವತ್ತಿಗೂ ಮಾತಾಡ್ತಿಲ್ಲ. ಆ ವಿಷಯದಿಂದಾಗಿ ನಾನು ಅವಳಿಗೆ ತುಂಬಾ ಕಳ್ಕೊಂಡೆ. ನಾನು ತುಂಬಾ ಹಣ ಪರ್ಸನಲ್ ಆಗಿ ಏನು ಕೇಳಿಲ್ಲ. ಹೀಗೆ ಖರ್ಚಿಗೆಲ್ಲ ನಾವು ಮಾಡ್ತಾ ಇದ್ವಿ ಖರ್ಚು. ಆಮೇಲೆ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ನಾವು ಒಂದು ಪ್ಲಾನ್ ಮಾಡ್ತೀವಿ. ಅದಕ್ಕೆ ಒಂದು ಅವಳ ಅಣ್ಣಂತರು ನಾವು ಹೋಗ್ತೀವಿ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ನನ್ನ ಹತ್ರ ಸ್ವಲ್ಪ ಹಣ ಶಾರ್ಟೇಜ್ ಆಗುತ್ತೆ. ನನ್ನ ತಮ್ಮಂದು ಗೋಲ್ಡ್ ನಾನು ಅಡವಿಟ್ಟು ಅವಳ ಅಣ್ಣನಿಗೆ ಹಣ ಕೊಡ್ತೀನಿ. ಅದು ಇವತ್ತಿಗೂ ಬಂದಿಲ್ಲ ನನಗೆ. ಅದು ಬೇಡ, ಹಣ ಬರೋದು ಕೂಡ ಬೇಡ, ಹೇಗಾದ್ರೂ ಮಾಡಿ ಬಿಡಿಸ್ತೀನಿ. ನನ್ನ ತಮ್ಮಂದು ಗೋಲ್ಡ್ ಅಡ ಇಟ್ಟು, ತಮ್ಮಂದು ಹೆಂಡ್ತಿದ್ದು ಗೋಲ್ಡ್ ಅನ್ನ ಅಡ ಇಟ್ಟು ನಾನು ಸ್ವಲ್ಪ ಹಣ ನಾನು ಕೊಟ್ಟು ಅದನ್ನು ನಾನು 2024 ಅಲ್ಲಿ